ಗವರ್ನಮೆಂಟ್ ವರ್ಸಸ್ ಗವರ್ನರ್. ಹೊಸ ಕದನದೊಳಗೆ ಮತ್ತೊಂದು ಟ್ವಿಸ್ಟ್. ರಾಜ್ಯಪಾಲರು ಉರುಳಿಸಿದಂತಹ ಈ ಹೊಸ ದಾಳಕ್ಕೆ ಶೇಕ್ ಆಯ್ತಾ ಸರ್ಕಾರ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ, ಈಗ ಮತ್ತೊಂದು ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆಗೂ ಚೆಕ್ಮೇಟ್ ಇಟ್ರ ಗವರ್ನರ್. ಪ್ರಾಸಿಕ್ಯೂಷನ್ ಬೆಂಕಿ, ಕಡತ ಕದನ. ಹಾಗಾದ್ರೆ ಮತ್ತೊಮ್ಮೆ ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವೆ ಸಂಘರ್ಷಕ್ಕೆ ಕಾರಣವಾಯ್ತಾ? ಇದೇ ಹೊತ್ತಿನ ವಿಶೇಷ ರಾಜಯುದ್ಧ. ಬೆಂಕಿ, ನಿಗಿ ಬೆಂಕಿ, ಎಲ್ಲವನ್ನೂ ಆಹುತಿ ತೆಗೆದುಕೊಳ್ತಿರೋ ಈ ಬೆಂಕಿಯಲ್ಲಿ ಸಿಕ್ಕಿದ್ದೆಲ್ಲ ಭಸ್ಮ. ಇದೇ ಬೆಂಕಿಯಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧ ಕೂಡ ಹೊತ್ತಿ ಉರಿತಿದೆ, ಧಗಧಗಿಸ್ತಿದೆ. ಕೇವಲ 2-3 ತಿಂಗಳ ಹಿಂದೆ ಸಣ್ಣ ಕಿಡಿಯಾಗಿ ಕಾಣಿಸಿಕೊಂಡಿದ್ದ ಬೆಂಕಿ ಈಗ ಎಲ್ಲೆಡೆ ಕಾಳ್ಗಿಚ್ಚಿನಂತೆ ಆವರಿಸ್ತಿದೆ. ತನ್ನೆದುರಿಗೆ ಬಂದವರನ್ನೆಲ್ಲ ಆಹುತಿ ತೆಗೆದುಕೊಂಡು ಬೇರೆ ಬಲಿ ಪಶುವಿಗೆ ಹೊಂಚು ಹಾಕ್ತಿದೆ. ಈಗ ಆ ಬೆಂಕಿಗೆ ಸುಟ್ಟು ಭಸ್ಮವಾಗ್ತಿರೋದು ಗವರ್ನರ್ ಮತ್ತು ಗವರ್ನಮೆಂಟ್ ನಡುವಿನ ರಿಲೇಶನ್ಶಿಪ್. ಅದು ಯಾವ ಮಟ್ಟಿಗೆ ಅಂದ್ರೆ, ಗವರ್ನರ್ ಕಂಡ್ರೆ ಗವರ್ನಮೆಂಟ್ಗೆ ಆಗ್ತಾಗಿಲ್ಲ, ಗವರ್ನಮೆಂಟ್ ಅನ್ನ ಕಂಡ್ರೆ ಗವರ್ನರ್ಗೆ ಆಗ್ತಾಗಿಲ್ಲ. ಗವರ್ನರ್ ಅದ್ದೇ ಒಂದು ದಾರಿ ಆದ್ರೆ ಗವರ್ನಮೆಂಟ್ ನದ್ದೇ ಮತ್ತೊಂದು ದಾರಿ. ಜೊತೆಗೆ ಏನೇನೋ ಸಂಘರ್ಷಗಳು, ಏನೇನೋ ಅಪಸ್ವರಗಳು. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು. ಹೊಸ ಸಂಘರ್ಷ ಶುರುವಾಗಿದ್ದೇಕೆ? ಮೂಡ ಬೆನ್ನಲ್ಲೇ ಟ್ರಸ್ಟ್ ಕಂಟಕ, ಪ್ರಿಯಾಂಕ್ ಖರ್ಗೆಗೆ ಚೆಕ್ಮೇಟ್. ಕಡತ ಕದನ, ಪ್ರಾಸಿಕ್ಯೂಷನ್ ಬೆಂಕಿ. ಕೋರ್ಟ್ನಲ್ಲಿ ಹೇಗಿತ್ತು ಹೋರಾಟ? ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ. ಮುಗಿತಾಗಿಲ್ಲ ಮಹಾಕದನ. ಈ ಮುಗಿಯದ ಮಹಾಕದನದಲ್ಲಿ ಸಿಕ್ತಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲರ ನಡುವೆ ಆರಂಭವಾದ ಈ ಕದನ ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಒಂದಷ್ಟು ಮಂದಿ ರಾಜ್ಯಪಾಲರು ಮಾಡ್ತಿರೋದು ಕರೆಕ್ಟು ಅಂತ ಹೇಳ್ತಿದ್ರೆ, ಮತ್ತೊಂದಷ್ಟು ಮಂದಿ ರಾಜ್ಯಪಾಲರು ಮಾಡಿರೋದೇನೂ ಸರಿಯಿಲ್ಲ ಅಂತ ಕಿಡಿಕಾರ್ತಾಗಿದ್ದಾರೆ. ಇದೇ ವಿಚಾರದಲ್ಲಿ ಒಂದಷ್ಟು ಕೌಂಟರ್ ಎನ್ಕೌಂಟರ್ಗಳು ನಡೆದಿವೆ. ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ಆಡಳಿತ ಪಕ್ಷ ಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯಪಾಲರ ನಿರ್ಧಾರಕ್ಕೆ ತಡೆ ನೀಡಬೇಕು ಅಂತ ಕೋರ್ಟ್ ಅಲ್ಲಿ ಮನವಿ ಮಾಡಿದೆ. ಯಾರು ಸರಿ, ಯಾವುದು ಸರಿ ಅನ್ನೋದಕ್ಕೆ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ದೊಡ್ಡ ಮಟ್ಟದ ವಾದ ಪ್ರತಿವಾದ ನಡೆದಿದೆ. ಈ ಬೆನ್ನಲ್ಲೇ ಹೊಸ ದಾಳವೊಂದನ್ನ ಉರುಳಿಸಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಹೈಕೋರ್ಟ್ನಲ್ಲಿ ಹೇಗಿತ್ತು ಹೋರಾಟ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ರಾಜ್ಯಪಾಲರ ಹೊಸ ದಾಳ ಏನು ಅನ್ನೋದೇ ತುಂಬಾನೇ ಇಂಟ್ರೆಸ್ಟಿಂಗ್. ಕೆಲವು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೊಸ ಅಸ್ತ್ರವೊಂದನ್ನ ಪ್ರಯೋಗಿಸಿದ್ದರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಮೂಡ ಅಂದ್ರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅಲ್ಲಿಂದಲೇ ಶುರುವಾಯ್ತು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರ. ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರದ ಎಲ್ಲಾ ಸಚಿವರು ರಾಜ್ಯಪಾಲರ ಮೇಲೆ ಮುಗಿಬಿದ್ರು. ಇದರ ಜೊತೆಗೆ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಮಂತ್ರಿ ಎಚ್ಡಿಕೆ ವಿರುದ್ಧ ಸ್ಕ್ಯಾಮ್ ಒಂದರಲ್ಲಿ ಪ್ರಾಸಿಕ್ಯೂಷನ್ ಯಾಕಿಲ್ಲ ಅಂತ ಮುರಿದು ಬಿದ್ರು. ರಾಜ್ಯಪಾಲರ ವಿರುದ್ಧ ಕೋರ್ಟ್ ಹೊಸ್ತಿಲು ತುಳಿದ್ರು. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾಗಿದೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಚೆಕ್ಮೇಟ್ ಇಟ್ಟಿದ್ದಾರೆ ರಾಜ್ಯಪಾಲರು. ರಾಜ್ಯ ಸರ್ಕಾರದ ಸಚಿವನೊಬ್ಬನ ವಿರುದ್ಧ ದಾಳವೊಂದನ್ನ ಉರುಳಿಸಿದ್ದಾರೆ. ಆ ಸಚಿವ ಯಾರು ಗೊತ್ತಾ?
ಪ್ರಿಯಾಂಕ್ ಖರ್ಗೆ. ಸಿಎಂ ಆಯ್ತು, ಈಗ ಸಚಿವ. ರಾಜ್ಯಪಾಲರಿಂದ ಹೊಸ ದಾಳ. ಎಸ್, ರಾಜ್ಯಪಾಲರು ಹೊಸ ದಾಳ ಉರುಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮೂಡ ಮಸಿ ಒರೆಸಿಕೊಳ್ಳೋಕೆ ಒದ್ದಾಡ್ತಾಗಿರೋ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೊಸ ಅಸ್ತ್ರವನ್ನು ರಾಜ್ಯಪಾಲರು ಪ್ರಯೋಗಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮೂಡ ನಿವೇಶನದ ಸ್ಕ್ಯಾಮ್ ಆರೋಪ ಕಾಡ್ತಿರೋ ಥರಾನೇ ಪ್ರಿಯಾಂಕ್ ಖರ್ಗೆಗೂ ಕೂಡ ನಿವೇಶನ ಹಂಚಿಕೆಯಲ್ಲಿನ ಅಕ್ರಮದ ಆರೋಪವೇ ಕಾಡ್ತಿದೆ. ತಮ್ಮ ಕುಟುಂಬದ ಟ್ರಸ್ಟ್ಗೆ ಕಾನೂನು ಬಾಹಿರವಾಗಿ 5 ಎಕರೆ ಸೈಟನ್ನು ಮಂಜೂರು ಮಾಡಿಸಿಕೊಳ್ಳಲಾಗಿದೆ ಎಂಬ ಆರೋಪ ಪ್ರಿಯಾಂಕ್ ಖರ್ಗೆ ಮೇಲೆ ಕೇಳಿ ಬಂದಿದೆ. ಈ ಹೊಸ ಅಸ್ತ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಥಂಡ ಹೊಡೆದಿದೆ. ಅಷ್ಟಕ್ಕೂ ಏನಿದು ಪ್ರಿಯಾಂಕ್ ಖರ್ಗೆ ಮೇಲೆ ಹೊಸ ಆರೋಪ? ಎಲ್ಲಿದೆ ನೋಡಿ. ಕಾನೂನು ಬಾಹಿರವಾಗಿ 5 ಎಕರೆ ಜಮೀನು ಮಂಜೂರು ಮಾಡಿಕೊಂಡ ಆರೋಪ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೇಳಿ ಬಂದಿದೆ. ಕೆಐಎಡಿಬಿ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ತರಾತುರಿಯಲ್ಲಿ ಜಮೀನು ಮಂಜೂರಾಗಿದೆ ಎಂದು ಆರೋಪಿಸಲಾಗಿದೆ. ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ನಲ್ಲಿರೋ ಜಮೀನು ಇದು. ಆ ಜಮೀನು ಖರ್ಗೆ ಅವರ ಕುಟುಂಬದ ಒಡೆತನದಲ್ಲಿರೋ ಟ್ರಸ್ಟ್ಗೆ ವರ್ಗಾಯಿಸಲಾಗಿದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಜಮೀನು ವರ್ಗಾವಣೆಯಾಗಿದ್ದು ಪ್ರಿಯಾಂಕ್ ಖರ್ಗೆ ಪ್ರಭಾವ ಬಳಸಿ ಜಮೀನು ಮಂಜೂರು ಮಾಡಿಸಿಕೊಂಡಿದ್ದಾರೆ. ಜೊತೆಗೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆಗಸ್ಟ್ 27ಕ್ಕೆ ದೂರು ಸಲ್ಲಿಸಿದ್ದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರದ್ದು ಮೂಡ ಸಂಕಷ್ಟವಾದರೆ ಪ್ರಿಯಾಂಕ್ ಖರ್ಗೆಗೆ ಸಂಕಷ್ಟ ತಂದಿರೋದು ಕೆಐಎಡಿಬಿ. ಈ ಬಗ್ಗೆ ಆಗಸ್ಟ್ 27ಕ್ಕೆ ರಾಜ್ಯಪಾಲರಲ್ಲಿ ದೂರೊಂದನ್ನ ದಾಖಲಿಸಿದ್ರು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ಅಕ್ರಮವಾಗಿ 5 ಎಕರೆ ಜಮೀನನ್ನ ಪಡ್ಕೊಂಡಿದೆ. ತಮ್ಮದೇ ಫ್ಯಾಮಿಲಿ ಒಡೆತನದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಪ್ರಭಾವ ಬಳಸಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಜಮೀನು ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ ಜಮೀನು ವಾಪಸ್ ಪಡಿಬೇಕು ಅಂತ ದೂರು ಸಲ್ಲಿಸಿದ್ರು ಛಲವಾದಿ ನಾರಾಯಣಸ್ವಾಮಿ. ಇದೇ ದೂರು ಈಗ ಪ್ರಿಯಾಂಕ್ ಖರ್ಗೆಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಿದೆ. ತರಾತುರಿಯಲ್ಲಿ ನಡೆದಿದ್ದ ನಿವೇಶನ ಹಂಚಿಕೆ. ಕೆಐಎಡಿಬಿ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ. ಇಲ್ಲಿ ಯಾರು ಬೇಕಾದರೂ ಸೈಟ್ ತಗೋಬಹುದು. ಆ ಹಕ್ಕು ಎಲ್ಲರಿಗೂ ಇದೆ. ಆದರೆ ಒಂದೇ ಕುಟುಂಬಕ್ಕೆ ಸೇರಿದ ವ್ಯಕ್ತಿಗಳು ತಮ್ಮ ಪ್ರಭಾವ ಬಳಸಿ ಏರೋಸ್ಪೇಸ್ ಹೆಸರಲ್ಲಿ 5 ಎಕರೆ ಜಮೀನು ಮಾಡಿಸಿಕೊಂಡಿರೋ ಆರೋಪ ಈಗ ಕೇಳಿ ಬಂದಿದೆ. ಇದು ತರಾತುರಿಯಲ್ಲಿ ನಡೆದಿದೆ ಅನ್ನೋದಕ್ಕೆ ಕೂಡ ಕೆಲವೊಂದು ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಕೆಐಎಡಿಬಿ ನಿವೇಶನಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಅರ್ಜಿ ಆಹ್ವಾನಿಸಲಾಗಿತ್ತು. ಅರ್ಜಿ ಸಲ್ಲಿಕೆಗೆ 14 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಮಾರ್ಚ್ 4ರಂದು ಅರ್ಜಿಗಳ ಪರಿಶೀಲನೆ ನಡೆಸಲಾಗಿದೆ. ಮಾರ್ಚ್ 5ರಂದು ಸಚಿವ ಎಂಬಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿದ್ದು ಮಾರ್ಚ್ 6ರಂದು ನಿವೇಶನ ಪತ್ರವನ್ನು ಹಂಚಿಕೆ ಮಾಡಲಾಗಿದೆ. ಒಂದೇ ತಿಂಗಳಲ್ಲಿ ನಿವೇಶನ ಹಂಚಿಕೆ ಪೂರ್ಣಗೊಂಡಿದೆ ಎಂದು ಆರೋಪ ಮಾಡಲಾಗಿದೆ. ಕಾನೂನುಬದ್ಧವಾಗಿ ಎಲ್ಲ ಆಗಬೇಕು, ಇದು ನನ್ನ ಉದ್ದೇಶ. ಅದು ಯಾರೇ ತಗೊಳ್ಬಹುದು. ಅದು ಆದರೆ ತರಾತುರಿ ಯಾಕಾಯಿತು? 15 ದಿನದಲ್ಲಿ ಆಗೋದು. ನೀವು 4 ವರ್ಷ 5 ವರ್ಷ ಕಾಯೋವರೆಗೂ ಸೈಟ್ ಕೊಡುವಂಥ ಪರಿಸ್ಥಿತಿಯಲ್ಲಿ ಕೆಎಡಿಬಿ ಇಲ್ಲ. ದಲಿತ ಇದು ಇಂಡಸ್ಟ್ರಿ ಮಾಡಬೇಕು ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಯುವಕರಿಗೆ 5 ವರ್ಷ ಆದರೂ ಕೊಡೋಷ್ಟು ಇದಿಲ್ಲ ನಿಮಗೆ.
ಹಾಗಿದ್ರೆ ಇದನ್ನೇ ಹೇಗೆ ಅಷ್ಟು ತರಾತುರಿಯಲ್ಲಿ ಮಾಡಿದ್ರಿ? ಇದು ಪ್ರಶ್ನೆ ಯಾರಿಗಾದರೂ ಬಂದೇ ಬರುತ್ತೆ. ಅದನ್ನು ಕೇಳಿದ್ದೇನೆ. ಪ್ರಿಯಾಂಕ್ ಖರ್ಗೆ ಕುಟುಂಬ ಪಡೆದಿರೋದು ಸಿಎ ಸೈಟ್. ಸಿಎ ಸೈಟ್ ಅಂದ್ರೆ ಸಿವಿಕ್ ಅಮ್ಯುನಿಟಿ ಅಂತ ಅರ್ಥ. ಈ ಸೈಟ್ ಅನ್ನ ಪಡೆದುಕೊಳ್ಳೋಕೆ ಕೆಲವೊಂದು ರೂಲ್ಸ್ ಇದ್ದಾವೆ. ಸಾಮಾಜಿಕ ಚಟುವಟಿಕೆ, ಆಸ್ಪತ್ರೆ ಮುಂತಾದ ಸೌಲಭ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಈ ಸೈಟ್ ಪಡಿಬಹುದು. ಆದ್ರೆ ಇದೇ ಸೈಟಿಗಾಗಿ ಬಂದ ಬೇರೆ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಪ್ರಬಲರಿಗೆ ಸೈಟ್ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಬುದ್ಧನ ವಿಹಾರವೊಂದನ್ನು ಕಟ್ಟೋಕೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅನ್ನು ಕಲಬುರಗಿಯಲ್ಲಿ ನೋಂದಣಿ ಮಾಡಿಸಲಾಗಿದೆ. ಇದೊಂದು ಧಾರ್ಮಿಕ ಉದ್ದೇಶದ ಟ್ರಸ್ಟ್ ಆಗಿದ್ದು, ಆ ಟ್ರಸ್ಟ್ಗೆ ಏರೋಸ್ಪೇಸ್ನ ಜಮೀನು ನೀಡಿರೋದು ಆಕ್ಷೇಪಾರ್ಹ ಎಂದಿದ್ದಾರೆ ದೂರುದಾರರು. ಕೆಐಎಡಿಬಿ ನಿವೇಶನಕ್ಕೆ ಬಂದಿದ್ವು 193 ಸಂಸ್ಥೆಗಳ ಅರ್ಜಿ. ಕೆಐಎಡಿಬಿ ನಿವೇಶನಕ್ಕೆ ಅರ್ಜಿ ಆಹ್ವಾನಿಸಿದಾಗ ಸುಮಾರು 193 ಸಂಸ್ಥೆಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ವು. ಅದರಲ್ಲಿ 43 ಸಂಸ್ಥೆಗಳು ಆಯ್ಕೆಯಾಗಿದ್ದವು. ಅದರಲ್ಲಿ ಒಂದಾಗಿತ್ತು ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್. ಆ ಟ್ರಸ್ಟ್ಗೆ 5 ಎಕರೆ ಭೂಮಿ ಮಂಜೂರಾಗಿದೆ. ಈ ರೀತಿ ಭೂಮಿ ಹಂಚಿಕೆ ಆಗಿರೋದ್ರ ಹಿಂದೆ ಪ್ರಭಾವ ಕೆಲಸ ಮಾಡಿದೆ. ಸ್ವಜನ ಪಕ್ಷಪಾತ ಎದ್ದು ಕಾಣುತ್ತಿದ್ದು, ಈ ಕಾರಣಕ್ಕೆ ತನಿಖೆಯಾಗಬೇಕು ಎಂದು ದೂರನ್ನ ಸಲ್ಲಿಸಿದ್ರು ಛಲವಾದಿ ನಾರಾಯಣಸ್ವಾಮಿ. ಇದೇ ದೂರನ್ನಗಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೊಸ ದಾಳವನ್ನು ಉರುಳಿಸಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದ ರಾಜ್ಯಪಾಲ ಗೆಹ್ಲೋಟ್. ಹೌದು, ರಾಜ್ಯಪಾಲರು ಹೊಸ ದಾಳ ಉರುಳಿಸಿದ್ದಾರೆ. ಆಗಸ್ಟ್ 27ರಂದು ದೂರು ಸ್ವೀಕರಿಸಿದ್ದ ರಾಜ್ಯಪಾಲರು ಪರಿಶೀಲನೆ ನಡೆಸಿದ್ದಾರೆ. ಯಾವುದೋ ಅಕ್ರಮ ವಾಸನೆ ಬರ್ತಾ ಇದ್ದ ಹಾಗೆ ಈ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ ಅಂತ ಸರ್ಕಾರದ ಅಭಿಪ್ರಾಯ ಪಡೆಯೋಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರೋ ಗೆಹ್ಲೋಟ್ ಪ್ರಿಯಾಂಕ್ ಖರ್ಗೆ ವಿರುದ್ಧದ ದೂರಿಗೆ ಸ್ಪಷ್ಟನೆ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಮುಂದಿನ ಕ್ರಮ ಕೈಗೊಳ್ತಾರೆ ಅನ್ನೋ ಅಂದಾಜಿದೆ. ಈಗ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸ್ಪಷ್ಟನೆ ಕೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಸ್ಪಷ್ಟನೆ ಬಂದ ನಂತರ ರಾಜ್ಯಪಾಲರು ವರದಿಯನ್ನು ಪರಿಶೀಲನೆ ನಡೆಸ್ತಾರೆ. ವರದಿಯನ್ನು ಪರಿಶೀಲಿಸಿ ಪ್ರಾಸಿಕ್ಯೂಷನ್ಗೆ ನೀಡೋ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡದೇ ಇರೋ ಆಯ್ಕೆಯು ರಾಜ್ಯಪಾಲರಿಗಿದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ನಡೆಯುತ್ತೆ. ಕಾಂಗ್ರೆಸ್ ಮತ್ತೊಮ್ಮೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ಇಳಿಯೋ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಇದನ್ನ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸೃಷ್ಟಿಯಾಗಬಹುದು. ಅಡೆ ಮಾಡ್ತಾರೆ ಇವರೇ, ದೂರು ಕೊಟ್ಟಿರೋದು ಮತ್ತು ಇವರು ವಾಪಸ್ ಬರ್ದಿರೋದು, ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್, ಮಿಕ್ಕಿದಕ್ಕೆಲ್ಲ ಇಲ್ಲ. ಅದು BJP JDS ನಾಯಕರದ್ದು ಇದು ಇದ್ದರೆ ಆಮೇಲೆ ಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ. ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ BJP ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವಾಗ BJP ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ, ಆವಾಗ BJP ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ. ಕೇಳಿದ್ದಾರೆ CSCಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ. ಆದರೆ BJP JDS ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರೂ ಕೂಡ
ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಮತ್ತು ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡಿ. ಸಿ, ವೆನ್ ಇಟ್ ಗೋಸ್ ಟು ಗವರ್ನರ್ಸ್ ಆಫೀಸ್, ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಗವರ್ನರ್ ಡಿಸ್ಪೋಸಸ್ ಇಟ್. ನೀವು ಕ್ವೇರಿ ಕೇಳಿದ ತಕ್ಷಣ ನಿಮ್ಮ ಕಚೇರಿಯಿಂದ ಫೈಲ್ ಮೂವ್ ಆಗಿದೆ ಅಂತನಾ? ಇಲ್ಲ. ಯು ಆಸ್ಟ್ ಫಾರ್ ಕ್ಲಾರಿಫಿಕೇಷನ್, ದ ಫೈಲ್ ಇಸ್ ಸ್ಟಿಲ್ ಪೆಂಡಿಂಗ್ ದೇರ್ ಅಲ್ವಾ? ಕ್ಲಾರಿಫಿಕೇಷನ್ ಕೊಟ್ಟಾದಮೇಲೆ ನೀವು ಡಿಸಿಷನ್ ತಗೋಬೇಕು. ನನ್ನ ಪ್ರಕಾರ ನೀವು ಏನೇ ಕ್ಲಾರಿಫಿಕೇಷನ್ ಕೊಟ್ಟರು ಕ್ಲೀನ್ ಚಿಟ್ ಸಿಗುತ್ತೆ. ನಾವು ಏನೇ ಕ್ಲಾರಿಫಿಕೇಷನ್ ಕೊಟ್ಟರು ಕ್ಲೀನ್ ಚಿಟ್ ಸಿಗೋಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಸಂವಿಧಾನ ಇದೆ. ಕಾಂಗ್ರೆಸ್ಸಿಗೊಂದು, BJP ಮತ್ತು JDSಗೊಂದು, ರಾಜ್ಯಪಾಲರ ಪ್ರಕಾರ. ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಸಮರ ಮತ್ತೊಮ್ಮೆ ತಾರಕಕ್ಕೇರಿದೆ. HD ಕುಮಾರಸ್ವಾಮಿ ವಿರುದ್ಧ ಆರೋಪಕ್ಕೆ ಪ್ರಾಸಿಕ್ಯೂಷನ್ ಕೊಡದೇ ಇರೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಮುರಿದು ಬೀಳ್ತಿದ್ದಾರೆ. ರಾಜ್ಯಪಾಲರು ತಾರತಮ್ಯ ಮಾಡ್ತಾಗಿದ್ದಾರೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋಕೆ ತಯಾರಿ ನಡೆಸ್ತಾಗಿದ್ದಾರೆ. ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾಗಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯಪಾಲರ ಮುಂದೆ HD ಕುಮಾರಸ್ವಾಮಿ ಕುರಿತ ಯಾವುದೇ ದೂರು ಸದ್ಯಕ್ಕಿಲ್ಲ ಅನ್ನೋದು ರಾಜಭವನದಿಂದ ಹೊರಬಿದ್ದಿದೆ. ಇದು ಕಾಂಗ್ರೆಸ್ಸಿಗರನ್ನ ಮತ್ತಷ್ಟು ಕೆಣಕಿದೆ. ರಾಜ್ಯಪಾಲರ ವಿರುದ್ಧ ಮತ್ತಷ್ಟು ರೋಷಾವೇಶ ಪ್ರದರ್ಶಿಸೋಕೆ ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ಈ ಬೆನ್ನಲ್ಲೇ ಖರ್ಗೆ ಫ್ಯಾಮಿಲಿ ವಿರುದ್ಧ ಕೇಳಿ ಬಂದಿರೋ ಆರೋಪ ಮತ್ತು ಆ ಆರೋಪಕ್ಕೆ ರಾಜ್ಯಪಾಲರು ಪ್ರದರ್ಶಿಸಿರೋ ನಡೆ ಕೈಪಾಳಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದ್ದು ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಿದೆ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಲೈಮ್ಯಾಕ್ಸ್ ಇನ್ನೂ ಕೂಡ ಮುಗಿದಿಲ್ಲ. ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಒಂದೊಂದೇ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ವಿಚಾರಣೆ ಮುಂದೂಡಿಕೆಯಾಗಿದೆ. ಇನ್ನು ದೂರುದಾರರಾಗಿರುವ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕೀಲ ರಾಘವನ್ ಅವರು ಪ್ರಬಲವಾದ ವಾದ ಮಂಡನೆ ಮಾಡಿದ್ರು. ಮೂಡಾ ಕೇಸ್ನಲ್ಲಿ ಸಾಕಷ್ಟು ರಹಸ್ಯಗಳನ್ನ ಕೂಡ ಈ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಮುಗಿದಿಲ್ಲ, ಮೂಡಾ ಮಂಡೆ ಬಿಸಿ. ವಿನಾಯಕ ಚತುರ್ಥಿ ನಂತರ ನಿರ್ಧಾರವಾಗುತ್ತೆ ಸಿದ್ದು ಭವಿಷ್ಯ. ಖರ್ಗೆ ಫ್ಯಾಮಿಲಿಗೆ ಭೂಕಂಟಕ ಫಿಕ್ಸ್ ಆಗೋ ಎಲ್ಲ ಲಕ್ಷಣ ಕಾಣ್ತಿದೆ. ರಾಜ್ಯಪಾಲರ ನಿರ್ಧಾರ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ಏನಾಗಬಹುದು ಅನ್ನೋದರ ವಿಚಾರಣೆ ಕೂಡ ನಡೆಯಿತು. ಸುಮಾರು 10 ದಿನಗಳಿಂದ ನಡೀತಾ ಇರೋ ವಿಚಾರಣೆಯಲ್ಲಿ ವಾದ ಪ್ರತಿವಾದ ತಾರಕಕ್ಕೇರಿತ್ತು. ಸೋಮವಾರ ಕೂಡ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿನಾ ತಪ್ಪಾ ಅನ್ನೋದರ ಕುರಿತು ವಾದ ಮಂಡನೆ ನಡೆಸಲಾಯಿತು. ಈಗಾಗಲೇ ಕೆಲವರು ವಾದ ಮಂಡನೆ ಮಾಡಿದ್ದು. ಸೋಮವಾರ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕೀಲರಾದ ರಾಘವನ್ ವಾದ ಮಂಡನೆ ಮಾಡಿದ್ರು. ಕಳೆದ ವಿಚಾರಣೆಯಲ್ಲಿ ರಾಜ್ಯಪಾಲರ ಪರವಾಗಿ ವಕೀಲರಾದ ತುಷಾರ್ ಮೆಹ್ತಾ, ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ಹಾಗೂ ಪ್ರದೀಪ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ, ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡಿಸಿದ್ರು. ಸುದೀರ್ಘ ವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಸೋಮವಾರ ಮಧ್ಯಾಹ್ನಕ್ಕೆ ಮುಂದೂಡಿತ್ತು. ಸೋಮವಾರ ಮತ್ತೆ ಪ್ರತಿವಾದಿಗಳ ಪರ ಕೆಲ ವಕೀಲರಿಂದ ವಾದ ಮಂಡನೆ ಮಾಡಲಾಯಿತು. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ರಾಘವನ್ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನಿರ್ಧಾರ ಏಕೆ ಸರಿ ಅನ್ನೋದರ ಬಗ್ಗೆ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಮೂಡಾ ನಿವೇಶನಗಳನ್ನು ಪಡೆಯೋಕೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ. ಸಿಎಂ ಆಗ್ಲಿ ಯಾರೇ ಆಗ್ಲಿ ವೈಯಕ್ತಿಕ ಪ್ರಭಾವ ಬಳಸಿ ಲಾಭ ಪಡೆದರೆ ಅದು ಅಪರಾಧವಾಗುತ್ತದೆ. ವೈಯಕ್ತಿಕ ಪ್ರಭಾವ ಬಳಸೋದು ಸೆಕ್ಷನ್ 7 ಅಡಿಯಲ್ಲಿ ಅಪರಾಧವಾಗುತ್ತೆ. ಅರ್ಹತೆ ಇಲ್ಲದಿದ್ದರೂ ಸಿಎಂ ಕುಟುಂಬಕ್ಕೆ 14 ಸೈಟು ನೀಡಲಾಗಿದೆ. ವಿಶ್ವಾಸಾರ್ಹತೆಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಒಳ್ಳೆಯದು. ಸೆಕ್ಷನ್ 17A ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಣೆ ನಡೆಯಬೇಕು. ತನಿಖೆಯ ನಂತರ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಪಡೆಯಲಿ ಎಂದು ವಾದಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಕಾನೂನು ಬಾಹಿರ ನಿರ್ಣಯ. ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಸಿಎಂ ಕುಟುಂಬಕ್ಕೆ ನೀಡಲಾಗಿದೆ. ಮಾಲೀಕರೇ ಅಲ್ಲದವರಿಗೆ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಕಡಿಮೆ ಬೆಲೆಯ ಜಮೀನಿಗೆ ಅತಿ ಹೆಚ್ಚು ಪರಿಹಾರ ನೀಡಲಾಗಿದೆ. 2017ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ತಮ್ಮ ಪತ್ನಿಗೆ ಬೇಕಾದಂತೆ ನಿಯಮಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಪಾತ್ರ ದೊಡ್ಡದಾಗಿ ಕಾಣುತ್ತಿದೆ. ಆದ್ರಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ತಪ್ಪೇ ಇಲ್ಲ. ರಾಜ್ಯಪಾಲರ ನಡೆ ಸರಿಯಾಗಿದೆ. ದೂರುದಾರರ ಬಳಿ ಎಲ್ಲಾ ಸಾಕ್ಷ್ಯ ಇರಬೇಕೆಂಬ ನಿಯಮವಿಲ್ಲ ಎಂದು ತಮ್ಮ ವಾದ ಮಂಡಿಸಿದ್ದಾರೆ ವಕೀಲ ರಾಘವನ್. ಸೆಪ್ಟೆಂಬರ್ 9ಕ್ಕೆ ವಿಚಾರಣೆಯನ್ನು ಮುಂದೂಡಿದ ಹೈಕೋರ್ಟ್.
ಸ್ನೇಹಮಯಿ ಕೃಷ್ಣ ಅವರ ವಾದವನ್ನು ಹೈಕೋರ್ಟ್ ಆಲಿಸಿದೆ. ಇನ್ನು ಹಲವಾರು ವಾದ ಮಂಡನೆ ಬಾಕಿ ಇದ್ದು ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 9ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಪ್ರಕರಣದಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಬೇಕಿದೆ. ಸೆಪ್ಟೆಂಬರ್ 9ರಂದು ಎಜಿ ವಾದ ಮಂಡಿಸಲಿದ್ದು, ಆ ಬಳಿಕ ಸೆಪ್ಟೆಂಬರ್ 12ರಂದು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡಿಸಲಿದ್ದಾರೆ. ಆ ನಂತರ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗಲಿದೆ.